ಓಂ ಗುಂಗುರುಭ್ಯೋ ನಮಃ. ಓಂ ಗಂಗಣಪತಯೇ ನಮಃ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ. ಪ್ರೀತಿಯ ಮಕರ ರಾಶಿಯ ಸ್ನೇಹಿತ ಮಿತ್ರರೇ, ಈ ದಿನ ನಿಮ್ಮ ಜೀವನ ಸುಖಮಯವಾಗಿ ಕ್ಷೇಮದಾಯಕವಾಗಿ ಆರೋಗ್ಯಪೂರ್ಣವಾಗಿರಲಿ ಎಂದು ಭಗವಂತನ ಚರಣ ಕಮಲಗಳಲ್ಲಿ ಪ್ರಾರ್ಥಿಸುತ್ತಾ, ಸ್ನೇಹಿತರೆ, ಈ ದಿನ ಮಕರ ರಾಶಿಯವರ ನಿಮ್ಮ ಸಂಪೂರ್ಣ ದಿನದ ಭವಿಷ್ಯ ಹೇಗಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗದೇ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೂ ಈ ವಿಡಿಯೋವನ್ನು ಪ್ರಾರಂಭದಿಂದ ಅಂತ್ಯಭಾಗದವರೆಗೂ ಕೂಡ ನೋಡಿ ಜೀವನದ ಈ ದಿನದ ನಿಮ್ಮ ಸಂಪೂರ್ಣವಾದಂತಹ ವಿಚಾರವನ್ನು ತಿಳಿದುಕೊಳ್ಳಿ. ವಿಚಾರವನ್ನು ನೋಡೋಣ. ಇಂದು ನಿಮಗೆ ಧಾರ್ಮಿಕ ಮನೋಭಾವನೆ ಹೆಚ್ಚಾಗಿರತಕ್ಕಂತಹ ದಿನ. ಆದರೆ ಹೊಸ ಯೋಜನೆಗಳನ್ನು ಇತ್ತೀಚೆಗೆ ಕೈಗೊಂಡಿದ್ದರೆ ಆ ಬಗ್ಗೆ ಪುನಃ ಆಲೋಚನೆ ಮಾಡುವಂತಹ ದಿನ. ಹಿರಿಯರ ಸಲಹೆ ನಿಮಗೆ ಈ ದಿನ ಫಲಕಾರಿಯಾಗಲಿದೆ. ಇನ್ನು ಈ ದಿನದ ನಿಮ್ಮ ವೃತ್ತಿ ನೌಕರಿಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇಂದು ಉದ್ಯೋಗದಲ್ಲಿ ನೀವು ಕಠಿಣ ಪರಿಶ್ರಮದಿಂದ ಗುರುತಿಗೆ ಬರುವಂತಹ ದಿನ. ಆದರೆ ಮೇಲಧಿಕಾರಿಗಳಿಂದ ಬೆಂಬಲ ಬೇಕಾದರೆ ನೇರವಾಗಿ ಚರ್ಚಿಸಿಕೊಳ್ಳಿ. ಮಧ್ಯವರ್ತಿಗಳನ್ನು ಆದಷ್ಟು ದೂರವಿಡುವುದು ಒಳ್ಳೆಯದು. ಪಠ್ಯ ಬದಲಾವಣೆ ಅಥವಾ ವರ್ಗಾವಣೆಯ ಒಂದು ಯೋಗವಿದೆ. ಇಂದು ಉದ್ಯೋಗ ಹುಡುಕುತ್ತಿರುವವರಿಗೆ ಹೊಸ ಒಂದು ಉದ್ಯೋಗ ಅವಕಾಶಗಳ ಬಗ್ಗೆ ಗುರುಗಳಿಂದ ನಿಮಗೆ ಒಳ್ಳೆಯ ಒಂದು ಮಾಹಿತಿ ಸಿಗತಕ್ಕಂತಹ ದಿನ. ಇಂದು ನೀವು ವ್ಯಾಪಾರ ಮತ್ತು ನಿಮ್ಮ ವ್ಯವಹಾರದ ವಿಚಾರವನ್ನು ನೋಡುವುದಾದರೆ ಇಂದು ವ್ಯಾಪಾರದಲ್ಲಿ ಆಂತರಿಕ ಸುಧಾರಣೆ ಮಾಡುವ ಚಿಂತನೆ ಶುರು ಮಾಡಬಹುದು. ಆದರೆ ಹೊಸ ಬಂಡವಾಳ ಹೂಡಿಕೆಯಲ್ಲಿ ಧೈರ್ಯಕ್ಕಿಂತ ಜಾಣತನ ತುಂಬ ಅಗತ್ಯ. ಇನ್ನು ಈ ದಿನದ ನಿಮ್ಮ ಹಣದ ಒಂದು ಸ್ಥಿತಿಗತಿಯನ್ನು ನೋಡುವುದಾದರೆ ಇಂದು ಹಣದ ಸ್ಥಿತಿ ನಿರ್ವಹಣೆಯಲ್ಲಿದ್ದರೆ ಉತ್ತಮ ಲಾಭದ ನಿರೀಕ್ಷೆಯನ್ನು ಮಾಡಲಿದ್ದೀರಿ. ಆದರೆ ಧಾರ್ಮಿಕ ಕಾರ್ಯಗಳಿಗೆ ಇಂದು ಖರ್ಚು ವೆಚ್ಚಗಳು ಹೆಚ್ಚಾಗಿ ಇರಲಿದೆ. ಆದರೆ ಲಾಭವನ್ನೇ ನಿಮಗೆ ಕೊನೆಗೆ ಲಾಭದ ಒಂದು ಯೋಗವಿದೆ. ಆದಷ್ಟು ಹಣವನ್ನು ಹೂಡಿಕೆ ಮಾಡಿಕೊಳ್ಳಿ. ಹಣದ ವಿಚಾರದಲ್ಲಿ ಇದನ್ನು ತುಂಬ ಜಾಗರೂಕತೆ ಬೇಕು. ಇನ್ನು ಈ ದಿನದ ನಿಮ್ಮ ಪ್ರೇಮ ವೈವಾಹಿಕ ಜೀವನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ಸಂಗಾತಿಯೊಂದಿಗೆ ಗಂಭೀರ ವಿಷಯಗಳ ಚರ್ಚೆಗೆ ಉತ್ತಮ ಸಮಯವಾಗಿರಲಿದೆ. ಆದರೆ ನಿಮ್ಮ ಮಾತುಗಳಿಗೆ ಇದನ್ನ ತೂಕ ಇರತಕ್ಕಂತಹ ದಿನ. ಭಾವನೆಗಳಿಗೆ ಮುಕ್ತ ಬುದ್ಧಿಯಿಂದ ಸ್ಪಂದನೆ ಅಗತ್ಯ. ಇನ್ನು ಈ ದಿನದ ನಿಮ್ಮ ಕುಟುಂಬ ಸ್ನೇಹದ ವಿಚಾರವನ್ನು ನೋಡುವುದಾದರೆ ಇಂದು ತಂದೆ ಅಥವಾ ಹಿರಿಯರ ಆಶೀರ್ವಾದ ನಿಮ್ಮ ಕೆಲಸಗಳಿಗೆ ಬಲ ನೀಡಲಿದೆ. ಕುಟುಂಬದ ಒಳಗಿನ ಒಂದು ಪಿತೃತ್ವ ಸಂಬಂಧಿತ ವಿಚಾರಗಳಲ್ಲಿ ಆದಷ್ಟು ಸ್ಪಷ್ಟತೆ ಇರಲಿ. ಮತ್ತು ಆದಷ್ಟು ಈ ದಿನ ಕುಟುಂಬದಲ್ಲಿ ಅನ್ಯೋನ್ಯತೆ ಪ್ರೀತಿ ವಿಶ್ವಾಸವನ್ನು ಕಾಪಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ವಿದ್ಯಾರ್ಥಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ಅಧ್ಯಯನದಲ್ಲಿ ಒತ್ತಡ ಕಡಿಮೆ ಇರಲಿದೆ. ಹೊಸ ವಿಷಯಗಳ ಅಧ್ಯಯನ ಶುರು ಮಾಡಲು ಇದನ್ನ ಉತ್ತಮವಾದಂತಹ ಸಮಯ. ಆದರೆ ಕಾನೂನು ಆಡಳಿತ ಅಥವಾ ಧಾರ್ಮಿಕ ಅಧ್ಯಯನಕ್ಕೆ ಇದನ್ನ ಆಕರ್ಷಣೆ ಸಾಧ್ಯವಾಗಲಿದೆ. ಮತ್ತು ಆರೋಗ್ಯದ ವಿಚಾರವನ್ನು ನೋಡುವುದಾದರೆ ಇಂದು ಸಾಮಾನ್ಯ ಆರೋಗ್ಯ ನಿಮಗೆ ಉತ್ತಮವಾಗಿರಲಿದೆ. ಆದರೆ ಹಳೆಯ ಒಂದು ಎದೆನೋವುಗಳಿದ್ದಂತಲ್ಲಿ ಅಥವಾ ಮೂತ್ರಪಿಂಡದ ತೊಂದರೆಗಳು ಅಥವಾ ಸಣ್ಣ ಪುಟ್ಟ ಒಂದು ಅನಾರೋಗ್ಯಗಳಿದ್ದಂತಲ್ಲಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದನ್ನು ಹೆಚ್ಚು ಜಾಗರೂಕತೆ ಬೇಕು. ಅದು ಉಲ್ಬಣವಾಗುವಂತಹ ಸಾಧ್ಯತೆ ಇದೆ. ಜಾಗರೂಕತೆ ಮಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಪರಿಹಾರದ ವಿಚಾರವನ್ನು ನೋಡುವುದಾದರೆ ಈ ದಿನ ಶನಿದೇವರಿಗೆ ಎಳ್ಳೆಣ್ಣೆಯಿಂದ ಅಭಿಷೇಕವನ್ನು ಮಾಡಿ, ಇಲ್ಲವೇ ಆ ಎಳ್ಳೆಣ್ಣೆಯನ್ನು ಶನಿದೇವರಿಗೆ ಸಮರ್ಪಣೆ ಮಾಡಿ. ಮತ್ತು ಪೋಷಕರಿಗೆ ಒಂದು ಆದಷ್ಟು ಅವರ ಒಂದು ಪ್ರಾರ್ಥನೆ ಅವರ ಅನುಗ್ರಹವನ್ನು ಪಡೆದುಕೊಳ್ಳಿ. ಹಳದಿ ಬಟ್ಟೆ ಅಥವಾ ಹಳದಿ ಹೂವಿನಿಂದ ಈ ದಿನ ಒಂದು ಬೃಹಸ್ಪತಿ ದೇವರ ಗುರುವಿನ ಒಂದು ಆರಾಧನೆ ಮಾಡಿ ಮತ್ತು ಪೂಜೆಯನ್ನು ಮಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಶುಭ ಸಮಯ ಮಧ್ಯಾಹ್ನ 12:15 1:45 ಈ ದಿನದ ನಿಮ್ಮ ಅಶುಭ ಕಾಲ ಬೆಳಗ್ಗೆ 9 10:30 ಈ ದಿನದ ನಿಮ್ಮ ರಾಹುಕಾಲ ಮಧ್ಯಾಹ್ನ 12 ಇನ್ನು ಈ ದಿನದ ನಿಮ್ಮ ಶುಭವಿರುವಂತಹ ಶುಭ ಸಂಖ್ಯೆ 3 ಮತ್ತು 7. ಶುಭ ಬಣ್ಣ ಕೇಸರಿ ಬಣ್ಣ ಮತ್ತು ಬಿಳಿಯ ಬಣ್ಣ. ಈ ದಿನದ ನಿಮ್ಮ ಶುಭ ದಿಕ್ಕು ಉತ್ತರ ದಿಕ್ಕು ಮತ್ತು ಪಶ್ಚಿಮ ದಿಕ್ಕು. ಇನ್ನು ಈ ದಿನದ ನಿಮ್ಮ ಸಲಹೆಯನ್ನು ನೋಡುವುದಾದರೆ
ಈ ದಿನ ಆಧ್ಯಾತ್ಮವೇ ನಿಮ್ಮ ಶಕ್ತಿ ಆಗಿರಲಿದೆ. ಅದನ್ನು ಆಧಾರವಾಗಿಟ್ಟುಕೊಂಡು ಮುಂದುವರೆದರೆ ಯಶಸ್ಸು ತಡವಾಗಿ ಆದರೆ ಖಚಿತವಾಗಿ ನಿಮಗೆ ಯಶಸ್ಸು ಸಿಗಲಿದೆ. ಈ ದಿನ ಇಂದು ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಚಟುವಟಿಕೆಗಳಿಂದ ಆಂತರಿಕ ಶಕ್ತಿ ಪಡೆದ ದಿನವಾಗಲಿದೆ. ಆದರೆ ಆರ್ಥಿಕ ವ್ಯವಹಾರಗಳಲ್ಲಿ ಜಾಣತನ ಅಗತ್ಯವಿದೆ. ಪೋಷಕರ ಆಶೀರ್ವಾದದಿಂದ ಈ ದಿನ ಸಕಾರಾತ್ಮಕತೆ ಹೆಚ್ಚಾಗಿರಲಿದೆ. ಸ್ನೇಹಿತರೆ, ಈ ಎಲ್ಲ ವಿಚಾರಗಳನ್ನು ನೀವು ಈ ದಿನ ಅಳವಡಿಸಿಕೊಳ್ಳಿ. ಈ ದಿನ ನಿಮಗೆ ಭಗವಂತ ಶುಭ ಯೋಗ ಭಾಗ್ಯ ಆಯುರ ಆರೋಗ್ಯಗಳನ್ನು ಸದಾಕಾಲ ಕರುಣಿಸಲಿ ಎಂದು ಸ್ಮರಣೆಯನ್ನು ಮಾಡುತ್ತಾ, ಸ್ನೇಹಿತರೆ, ನೀವು ಇನ್ನೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗದೇ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲ ಜ್ಯೋತಿಷಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳು ಈ ಚಾನಲ್ನಲ್ಲಿ ನಿಮಗೆ ಮುಂದಕ್ಕೆ ಲಭ್ಯವಾಗಲಿದೆ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.